ರಾಯರಿದ್ದಾರೆ. ಒಂದು ಸಣ್ಣ ಕಥೆನ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ರಾಯರ ಭಕ್ತ ಇರ್ತಾನೆ. ಆ ಭಕ್ತ ಪೂಜೆ ಮಾಡಿಕೊಂಡು ತನ್ನ ಕುಟುಂಬನ ನೋಡಿಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಯಾರೋ ಪರಿಚಯ ಆಗ್ತಾರೆ. ಪರಿಚಯ ಆದವರು, ಏನಪ್ಪ ಇದ್ದಂಗೆ ಇದೆಯಾ, ಬರೀ ಪೂಜೆ ಪುನಸ್ಕಾರ ಅಂದ್ಕೊಂಡೇ ಹೋಗ್ತಿದ್ಯಾ, ನಾವು ನೋಡುತ್ತವೆಂದು ಹೀಗೆ ಇದೆಯಾ ಅಂತ ಹೇಳ್ತಾರೆ. ಆಗ ರಾಯರ ಭಕ್ತ, ಹೀಗೆ ಹೇಳ್ತಿರಲ್ಲ, ಇನ್ನು ಹೆಂಗಿರಬೇಕು ನಾನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡು ರಾಯರ ಭಕ್ತ, ನೀನು ಹೀಗೆ ಇದ್ದರೆ ಆಗಲ್ಲ, ಪ್ರಪಂಚ ತುಂಬ ದೊಡ್ಡದಾಗಿದೆ, ಬೆಳೀತಿದೆ, ನೀನು ಬೆಳಿಬೇಕು ಅಂತಾರೆ. ಹೌದಾ, ಹೇಗೆ ಬೆಳೆಯೋದು ಅಂದರೆ, ನಿನ್ನ ಹತ್ರ ಸ್ವಲ್ಪ ದುಡ್ಡಿದ್ರೆ ಕೊಡು, ಅದನ್ನು ಸ್ವಲ್ಪ ಜಾಸ್ತಿ ಮಾಡಿ ಕೊಡ್ತೀವಿ, ಆಗ ನೀನು ತುಂಬ ಚೆನ್ನಾಗಿರ್ತೀಯ ಅಂತ ಹೇಳ್ತಾರೆ. ರಾಯರ ಭಕ್ತ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಹೌದಾ, ರಾಯರ ಭಕ್ತ ಏನು ಮಾಡ್ತಾನೆ, ಸಾಲ ಎಲ್ಲ ಮಾಡ್ಕೊಬಂದು ಅವ್ರಿಗೆ ದುಡ್ಡನ್ನ ಕೊಡ್ತಾನೆ. ಅವ್ರೇನು ಮಾಡ್ತಾರೆ, ಒಂದು 6 ತಿಂಗಳು ವರ್ಷದೊಳಗಡೆ ನಿಮಗೆ ಜಾಸ್ತಿ ಕೊಡ್ತೀವಿ ದುಡ್ಡು ಅಂತೇಳಿ ರಾಯರ ಭಕ್ತನಿಗೆ ಆಸೆ ಹುಟ್ಟಿಸ್ಬಿಟ್ಟು ಇಸ್ಕೊಂಡ್ಬಿಡ್ತಾರೆ. ರಾಯರ ಭಕ್ತ 6 ತಿಂಗಳು ಕಳೆಯುತ್ತೆ, ವರ್ಷ ಆಗುತ್ತೆ, ಅವ್ರ ಹತ್ರ ಹೋಗಿ ದುಡ್ಡನ್ನ ಕೇಳ್ತಾನೆ. ಕೇಳಿದಾಗ ಕೊಡ್ತೀವಿ ಅಂತ ಹೇಳಿ, ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೀಗೆ ಹೇಳಿ ವರ್ಷಾನುಗಟ್ಟಲೆ ಮಾಡಿಬಿಡ್ತಾರೆ. ಮಾಡಿದಾಗ ರಾಯರ ಭಕ್ತನಿಗೆ ಕೋಪ ಬರುತ್ತೆ. ನೀವು ಹೇಳಿದ್ದೇನು, ಮಾಡ್ತಾ ಇರೋದೇನು, ಹೀಗೆ ಮಾಡಿದ್ದು ಸರಿನಾ ಅಂದರೆ, ಕೊಡೋದೇ ಇಲ್ಲ, ಏನು ಮಾಡ್ತೀಯ ಅಂತ ಅವ್ರು ಹೇಳಿದಾಗ ರಾಯರ ಭಕ್ತ ಕಣ್ಣಲ್ಲಿ ನೀರು ಹಾಕ್ಕೊಂಡು ರಾಯರ ಮುಂದೆ ಒಪ್ಪಿಸ್ತಾನೆ. ಹಾಗೇ ಹತ್ಕೊಂಡು ಬಲ್ಕೋತಾನೆ. ರಾಯರು ಕನಸಲ್ಲಿ ಬಂದು ಹೇಳ್ತಾರೆ, ಅಲ್ಲ ಭಕ್ತ, ನಾನು ಇರುವಷ್ಟರಲ್ಲಿ ನಿನ್ನನ್ನು ಚೆನ್ನಾಗಿ ಇಟ್ಟಿದ್ನಲ್ಲ, ಯಾಕೆ ಈ ಕೆಲಸ ಮಾಡಿಕೊಂಡೆ, ನೀನು ಮಾಡೋದೆಲ್ಲ ನಾನು ನೋಡ್ತಾ ಇದ್ದೆ, ಜೀವನದಲ್ಲಿ ಇದೊಂದು ಪಾಠ ನೀನು ಕಲೀಲಿ, ಮುಂದೆ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅನ್ನೋ ಒಂದು ಪಾಠನ ಕಲೀಲಿ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ನಿನ್ನ ದುಃಖನ ನೋಡಿ ನಾನು ನಿನ್ನ ಕನಸಲ್ಲಿ ಬಂದೆ. ಅಳಬೇಡ, ನೀನೇನು ಕೊಟ್ಟಿದೆಯಾ ಅದನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ನಾನು ಕೊಡ್ತೀನಿ, ನಿನ್ನ ಜೊತೆ ನಾನಿದ್ದೀನಿ, ಚಿಂತೆ ಮಾಡಬೇಡ, ಆರಾಮಾಗಿ ನಿದ್ದೆ ಮಾಡು. ನಿನ್ನ ದುಡ್ಡು ತೊಗೊಂಡವರು ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಅಷ್ಟೇ, ಜೀವನ ಪೂರ್ತಿ ಅವ್ರು ಚೆನ್ನಾಗಿರಲ್ಲ. ನೀನು ಎಷ್ಟು ಕಣ್ಣೀರು ಹಾಕ್ತಿದ್ಯಾ ಅಷ್ಟು ಕಣ್ಣೀರು ಅವರು ಕೂಡ ಹಾಕೋ ದಿನ ಬಂದೇ ಬರುತ್ತೆ. ಸಮಾಧಾನದಿಂದ ಇರು. ಜೀವನದಲ್ಲಿ ನೀನು ಒಂದು ಪಾಠನ ಕಲ್ತಿದ್ದೀನಿ ಅನ್ನೋದನ್ನು ತಿಳ್ಕೊಂಡು ಆರಾಮಾಗಿ ನಿನ್ನ ಪಾಡಿಗೆ ನೀನು ನನ್ನ ಸೇವೆ ಮಾಡ್ತಾ ಹೋಗು ಅಂತ ರಾಯರು ಕನಸಲ್ಲಿ ಬಂದು ಹೇಳ್ತಾರೆ. ಸಡನ್ನಾಗಿ ರಾಯರ ಭಕ್ತನಿಗೆ ಎಚ್ಚರ ಆಗುತ್ತೆ. ಹೌದಲ್ವಾ, ನನ್ನ ಕನಸಲ್ಲಿ ರಾಯರು ಬಂದು ಇಷ್ಟೆಲ್ಲ ನನಗೆ ಬುದ್ಧಿ ಹೇಳಿದ್ದಾರೆ ಅಂದಮೇಲೆ ನಾನು ಇನ್ಮೇಲೆ ಯಾರನ್ನೂ ನಂಬಾರ್ದು, ನಂಬಿದರೆ ಮಾತ್ರ ರಾಯರನ್ನ ನಂಬಬೇಕು, ದೇವ್ರನ್ನ ನಂಬಬೇಕು ಅಂತೇಳಿ ಆ ಭಕ್ತ ಏನು ಮಾಡ್ತಾನೆ, ಅವತ್ತಿಂದ ಅವನ ಮನಸ್ಸಲ್ಲಿ ಎಷ್ಟೇ ದುಃಖ ನೋವು ಏನೇ ಇದ್ರೂ ಎಲ್ಲವನ್ನು ಮರೆತು ಅವನ ಪಾಡಿಗೆ ಅವನು ಎಂದಿನಂತೆ ಅವನ ಸೇವೆ ಮಾಡಿಕೊಂಡು ಅವನ ಕುಟುಂಬನ ನೋಡಿಕೊಂಡು ಅವನ ಕೆಲಸ ಕಾರ್ಯ ನೋಡಿಕೊಂಡು ಹೋಗ್ತಾ ಇರ್ತಾನೆ. ರಾಯರು ಅವನಿಗಿರುವಂಥ ಸಮಸ್ಯೆನ ಯಾವುದೋ ಒಂದು ರೂಪದಲ್ಲಿ ಒಂದೊಂದೇ ಬಗೆಹರಿಸ್ಕೊಂಡು ಬರ್ತಾನೆ ಇರ್ತಾರೆ. ರಾಯರ ಭಕ್ತ ತುಂಬ ಚೆನ್ನಾಗೇ ಆಗ್ತಾ ಇರ್ತಾನೆ. ಆದರೆ ದುಡ್ಡಿಸ್ಕೊಂಡು ಮೋಸ ಮಾಡಿದವರು ದಿನೇ ಕೆಳಗಡೆ ಹೋಗ್ತಾನೆ ಇರ್ತಾರೆ. ಅಂದರೆ ನಾವೇನು ಕೊಟ್ಟಿರ್ತೀವಿ ಅದು ನಮಗೆ ರಿಟರ್ನ್ ಬರುತ್ತೆ ಅನ್ನೋದಕ್ಕೆ ಈ ಒಂದು ಸಣ್ಣ ಕತೆ.